ಅರೆ ಸಿಂಗಾಪುರದ ಪಾರ್ವತಿ. ಹಾಯ್ ಪಾರ್ವತಿ, ಏನೇ ಇದ್ದಕ್ಕಿದ್ದಾಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ತುಂಬಾ ದಿನ ಆಯ್ತಲ್ವಾ, ನಿನಗ್ ನೋಡ್ಬೇಕನ್ನಿಸ್ತು, ಅದಕ್ಕೆ ಕಾಲ್ ಮಾಡ್ದೆ. ಹೆಂಗಿದೆ ಸಿಂಗಾಪುರು? ಬಿಸಿಲು, ಗಾಳಿ, ಮಳೆ ಎಲ್ಲ ಚೆನ್ನಾಗಿದ್ಯಾ? ಹಾ, ಎಲ್ಲ ಚೆನ್ನಾಗಿದೆ. ನೀನ್ ಇಲ್ಲ ಅನ್ನೋದೇ ಇಲ್ಲಿ ನನಗೆ ಬೇಜಾರು ಕಣೆ. ನೀನು ನಿನ್ ಗಂಡ ಇಲ್ಲಿ ಕೆಲಸ ಹುಡ್ಕೊಂಡ್ ಬಂದ್ಬಿಡೋದು, ಹಾಗೆ ನನ್ಗೂ ಕಂಪ್ನಿ ಸಿಗುತ್ತೆ, ನಾವಿಬ್ರು ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಯ್ಯೋ, ನಮ್ಮ ಮಾಯಿ ಹಾಗೆಲ್ಲ ಬಿಡಲ್ಲ ಕಣೆ. ನಮ್ಮ ಮನೇಲಿ ಈಗಾಗ್ಲೇ ತಿಂಡಿಗೆ ಲೇಟ್ ಆಯ್ತು, ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಅಯ್ಯೋ ಚಾರು, ತಿಂಡಿ ಅಂದ ತಕ್ಷಣ ನೆನ್ಪಾಯ್ತು, ನಮ್ಗೋಸ್ಕರ ಇಲ್ಲಿ ಕನ್ನಡ ಸಂಘದವರು ಕುಕಿಂಗ್ ಕಾಂಪಿಟೇಷನ್ ಮಾಡಿದ್ದಾರೆ. ನಾನು ಈ ವರ್ಷ ಹೊಸ ಡಿಶ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ನಿನ್ನ ಹತ್ರ ಏನಾದ್ರು ಐಡಿಯಾ ಸಿಗುತ್ತಾ ಅಂತ ಕಾಲ್ ಮಾಡಿದೆ. ಹೌದಾ? ನಾನೀಗ ಹೊಸ ಐಟಮ್ ಟ್ರೈ ಮಾಡ್ತಾ ಇದ್ದೀನಿ, ಬ್ರೆಡ್ ಇಡ್ಲಿ. ಆ ದೇಶದಲ್ಲಿ ಬ್ರೆಡ್ ಇಡ್ಲಿ ಯಾರು ತಿಂದಿರಕ್ ಚಾನ್ಸೇ ಇಲ್ಲ, ಅದನ್ನೇ ಟ್ರೈ ಮಾಡು. ಅಯ್ಯ, ಬ್ರೆಡ್ ಇಡ್ಲಿನಾ? ಅದನ್ನ ತಿನ್ನಕ್ಕಾಗುತ್ತೇನೆ? ಯಾಕೆ ತಿನ್ನಕ್ಕಾಗಲ್ಲ? ನಾನು ಇವಾಗ ಮಾಡ್ತೀನಿ ನೋಡು, ಲೈವ್ ಆಗಿ ತೋರಿಸ್ತೀನಿ, ನೋಡ್ಕೋ. ಹಾ ಸರಿ, ಮಾಡು. ಕಾಣಿಸ್ತಿದ್ದೀನಾ? ಈ ತರ ಬ್ರೆಡ್ ಪೀಸಸ್ ತಗೋ, ಎಡ್ಜಸ್ ಎಲ್ಲ ಕಟ್ ಮಾಡ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ನಾನು ಇವಾಗ ಮಾಡಿ ತೋರಿಸ್ತೀನಿ ನೋಡು. ಈ ತರ ಪೌಡರ್ ಮಾಡ್ಕೊಂಡ್ಮೇಲೆ ಅದನ್ನ ಒಂದ್ ಬೌಲ್ಗೆ ಹಾಕೋಬೇಕು. ಇದಕ್ ಈಕ್ವಲ್ ಆಗಿ ಇಡ್ಲಿ ರವೆನ ಹಾಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಷ್ಟು ಅಡ್ಗೆ ಸೋಡಾ, ಇದನ್ನ ಮಿಕ್ಸ್ ಮಾಡ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡ್ಬೇಕು. ಮತ್ತೆ ಬೇಕಾದ್ರೆ ಒಂಚೂರು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಈಗ ಇದು ರೆಡಿ ಇದೆ. ಇದನ್ನ ಹೀಗೆ 20 ನಿಮಿಷ ನೆನೆಸ್ಬೇಕು, ಆಯ್ತಾ? ಅಷ್ಟೊಳಗೆ ನಾವು ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಂಡ್ಬಿಡೋಣ. ಇಡ್ಲಿ ತಟ್ಟೆ ಎಲ್ಲ ರೆಡಿ ಆಯ್ತು. 20 ನಿಮಿಷ ಆಯ್ತಲ್ವಾ, ಅದ್ ನೆಂದಿರತ್ತೆ ಇದು. ಈಗ ಇದಕ್ಕೆ ನೀರ್ ಹಾಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನ ಇಡ್ಲಿ ಪಾತ್ರೆನಲ್ಲಿಟ್ಟು 15 ನಿಮಿಷ ಹಬೆನಲ್ಲಿ ಬೇಯಿಸ್ಬೇಕು. ಹೇಗ್ ಮಾಡೋದಂತ ಗೊತ್ತಾಯ್ತಾ? 15 ನಿಮಿಷ ಕಣೆ, ಬ್ರೆಡ್ ಇಡ್ಲಿ ರೆಡಿ. ಅಯ್ಯೋ ಚಾರು, ಇಷ್ಟು ಸಿಂಪಲ್ ಡಿಶ್? ಸರಿ ಸರಿ, ಫಸ್ಟ್ ನಾನ್ ಟ್ರೈ ಮಾಡ್ತೀನಿ ಮನೆಯಲ್ಲಿ, ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ಬೈ ಕಣೆ. ಕುಕ್ಕಿಂಗ್ ಕಾಂಪಿಟೇಷನ್ ಅಲ್ಲಿ ನೀನೇ ಪ್ರೈಸ್ ಗೆಲ್ಲೋದು. ಆಲ್ ದಿ ಬೆಸ್ಟ್, ಬಾಯ್. ನಾನ್ ನೋಡ್ತಾ ಇದ್ದೇನೆ, ನೀನು ನೋಡ್ತಿದ್ಯೋ ಅಥವಾ ನನಗೆ ಏನಾದ್ರೂ ಆಗ್ಬಿಟ್ಟಿದ್ಯೋ? ಫಾರ್ ಚೇಂಜ್ ಅದಕ್ಕೆ ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಕೀಪ್ ಮಾಡಿದ್ದಾರೆ, ಬ್ರೆಡ್ ಬಿಟ್ಟು ಬೇರೆ ಕುಕ್ ಮಾಡ್ತಾರೆ ಅಲ್ವಾ? ಬ್ರೆಡ್ ಫ್ಯಾಕ್ಟರಿ ಆಗಿದ್ದು ನಮ್ಮನೆ ಇವತ್ತು ನಾರ್ಮಲ್ ಅಡಿಗೆ ಮನೆ ಆಗ್ಬಿಟ್ಟಿದ್ಯಲ್ಲೇ. ವಾವ್, ಈ ಗುಡ್ನೆಸ್ ಮಮ್ಮಿಗೆ ಟೆಲ್ ಮಾಡೋಣ, ಓಕೆನಾ? ಆದ್ರೆ ಸ್ನಾನ ಬಿಸಿನೀರು ಕಾಯಿಸ್ಕೊತಿಲ್ಲ ತಾನೆ? ಅದು ಗೊತ್ತಿಲ್ಲ. ಯಾಕೆ ಕರೆದೆ ನನ್ನ? ಮಾರ್ನಿಂಗ್ ಇಂದ ಸ್ಪೆಷಲ್ ಪ್ರಿಪೇರ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ಡೋನಟ್ಸ್ ಇರಬೇಕು. ಮಮ್ಮಿ, ಯಾವ ಪುರುಷಾರ್ಥಕ್ಕೆ ಇಂಗ್ಲೆಂಡ್ ಅಲ್ಲಿ ಇದೆಯಾ ನೀನು? ಡೋನಟ್ ಅನ್ನು ಓವನ್ ಅಲ್ಲಿ ಮಾಡ್ತಾರಾ, ಕುಕ್ಕರ್ ಅಲ್ಲಿ ಮಾಡ್ತಾರಾ? ಮೈ ಬ್ರೇಕ್ಫಾಸ್ಟ್ ರೆಡಿ. ಇವತ್ತು ಎಂತ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂದ್ರೆ ಇದನ್ನ ನೋಡಿ ನೀವು ಖುಷಿಗೆ ತಿನ್ನೋದೇ ಮರ್ತೋಗ್ಬಿಡ್ತೀರಾ. ಮಮ್ಮಿ, ನನಗೂ ತುಂಬಾ ಹಂಗ್ರಿ ಆಗ್ತಿದೆ, ಬೇಗ ಈಟ್ ಮಾಡೋಣ. ಅದಕ್ಕೆ ಏನ್ ಸ್ಪೆಷಲ್? ಮೈ ಚೊಕ್ಕಾಸಿ, ದಿಗಡ್ ದಿಮ್ಮಿ ಅವ್ರೆ, ಬ್ರೆಡ್ ಭೂತ ಬಿಟ್ಟು ಹೋಯ್ತೇನು? ಇಡ್ಲಿ ನೋಡಿ ತಿನ್ನೋದು ಬಿಟ್ಬಿಡು. ನೋಡೇನೆ 2 ವರ್ಷ ಆಗೋಗಿದೆ. ಅದು ಗುಂಡಿಗಿರುತ್ತ, ರೆಕ್ಟ್ಯಾಂಗಲ್, ಹೆಕ್ಸಾಗನಲ್ ಶೇಪ್, ಒಂದು ನೆನಪಿಲ್ಲ ನನ್ಗೆ. ಯಾಕೆ ಮಾಯಿ ಹೀಗೆ ಹೇಳ್ತಿದ್ದೀರಾ? ಇವತ್ ಮಾಡಿದ್ದೀನಲ್ಲ ಸ್ಪೆಷಲ್ ಇಡ್ಲಿ, ಇದು ತಿನ್ನಿ ಹೇಳ್ತೀನಿ. ಯಾಕೆ ಮಾಯಿ ಹೇಳ್ತಿದ್ದೀರಾ? ಬ್ರೆಡ್ ಸವಾಸ ಬಿಟ್ಬಿಟ್ಟಿದ್ಯಲ್ಲ, ಇಡ್ಲಿ ಮಾಡ್ಬಿಟ್ಟಿದ್ಯಲ್ಲ, ಅದಕ್ಕೆ ಆನಂದ ಬಾಷ್ಪ ದಿಗಡ್ದಿಮ್ಮಿ ಅವ್ರೆ. ತುಂಬಾ ಚೆನ್ನಾಗಿದೆ, ಇನ್ನೊಂದೆರಡು ಹಾಕ್ಬಿಡು, ತಿನ್ಕೊಂಡ್ಬಿಡ್ತೀನಿ.
ಇದು ಮಾಮೂಲಿ ಇಡ್ಲಿ ಅಲ್ಲ ಮಾಯಿ, ನಾನೇ ಮಾಡಿರೋದಂತಹ ಸ್ಪೆಷಲ್ ಇಡ್ಲಿ, ಹೊಸ ರೆಸಿಪಿ, ನಿಮ್ಮೇಲೆ ಫಸ್ಟ್ ಪ್ರಯೋಗ. ಹೊಗಳ್ತಾ ಇದ್ದೀನಿ ಅಂತ ಸುಮ್ನೆ ಬಿಲ್ಡಪ್ ತಗೋಬಾರ್ದು. ಇಡ್ಲಿಲಿ ಏನ್ ಸ್ಪೆಷಲ್ ರೆಸಿಪಿ ಇರುತ್ತೆ? ಹೊಸ ರೆಸಿಪಿನೇ. ಈ ರೆಸಿಪಿನ ನಾನೇ ಕಂಡು ಹಿಡ್ದಿದ್ದು. ಇದು ಸ್ಪೆಷಲ್ ಬ್ರೆಡ್ ಇಡ್ಲಿ. ಹೇಳಿಲ್ಲ ಇದು ಬ್ರೆಡ್ ಇಡ್ಲಿ ಅಂತ. ಎಲ್ಲರೂ ತಿಂತಾ ಇದ್ದಾರೆ ತಾನೆ, ನೀವೇನ್ ಖ್ಯಾತೆ ತೆಗಿತಿದ್ರಾ? ನೋಡಕ್ಕಂತೂ ಇಡ್ಲಿ ತರನೇ ಇದೆ. ಇದಕ್ ಬ್ರೆಡ್ ಹಾಕಿದಿರೋ ಇನ್ನೇನ್ ಹಾಕಿದಿರೋ ನನಗ್ ಬೇಡ. ರುಚಿ ಅಂತೂ ಸೂಪರ್ ಆಗಿದೆ, ಚಪ್ಪರ್ಸ್ಕೊಂಡು ತಿಂತೀನಿ. ಈ ರೆಸಿಪಿನ ನಾನು ನನ್ನ ಫ್ರೆಂಡ್ ಪಾರ್ವತಿಗೆ ಹೇಳಿದೀನಿ. ಅವಳು ಸಿಂಗಾಪುರ್ ನಲ್ಲಿ ಯಾವ್ದೋ ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇದ್ದಾಳೆ. ಅವಳು ಅಕಸ್ಮಾತ್ ಏನಾದ್ರೂ ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗತ್ತೆ ನಾನ್ ಮಾಡಿರೋ ಈ ಬ್ರೆಡ್ ಇಡ್ಲಿ ರೆಸಿಪಿ. ಇವತ್ತು ಇಡ್ಲಿ ಮಾಡಿದೆ ಅಂತ ಖುಷಿಯಾಗಿ ಬಾಯಲ್ಲಿ ಇಟ್ಟ ತಕ್ಷಣ ಮಾಯಿ ಇದು ಬ್ರೆಡ್ ಅಂತ ನುಡಿದು ಬಿಟ್ಟಿಯಲ್ಲ, ಗಂಟ್ಲಿಗೆ ಹತ್ತು ಕುಯ್ಯಕ್ಕೆ ಬಿಡ್ಲಿಲ್ವಲ್ಲ. ಅದ್ಗೆ ನೋ ಟೆನ್ಷನ್, ಅಪ್ಲೇಟ್ ಕೊಡಿ ಇಲ್ಲಿ. ಅಮ್ಮ ತಿನ್ಲಿಲ್ಲ ಅಂದ್ರೆ ಏನಂತೆ, ನಾನಿಲ್ವಾ? ಹಾಕಿ ಅದು. ಏನು ನಿನ್ನೆ ಬೆಳಿಗ್ಗೆ ಮಾಡಿದ್ದು ಬ್ರೆಡ್ ಇಡ್ಲಿ ಮುಗೀತಾ ಅಥವಾ ಎಲ್ಲ ಕಿಟಕಿಯಿಂದ ಆಚೆ ಡಿಸ್ಕಸ್ ಥ್ರೋ ಆಯ್ತಾ? ಹೊರಗಡೆ ಎಸೆಯೋಷ್ಟು ಕೆಟ್ಟದಾಗ ನಾನೇನ್ ಮಾಡಿರ್ಲಿಲ್ಲ. ಎಲ್ಲರೂ ಚೆನ್ನಾಗಿದೆ ಅಂತ ತಿಂದ್ರು. ಜಾನು ಡಬ್ಬಿಗೂ ಹಾಕೊಟ್ಟಿದ್ದೆ, ಮಾವನ್ ಡಬ್ಬಿಗೂ ಹಾಕೊಟ್ಟಿದ್ದೆ. ಮಾವ ಚೆನ್ನಾಗಿದೆ ಅಂತ 2 ಎಕ್ಸ್ಟ್ರಾ ಹಾಕಿಸ್ಕೊಂಡು ಹೋದ್ರು ಗೊತ್ತಾ? ಓಹೋ, ಮನೆಯಲ್ಲೇ ಡಸ್ಟ್ಬಿನ್ ಬಿಸಾಕ್ಬಿಟ್ರೆ ನನ್ ಕಣ್ಣಿಗೆ ಬೀಳತ್ತೆ ಅಂತ ಎಕ್ಸ್ಟ್ರಾನೆಲ್ಲ ಔಟ್ ಡಬ್ಬಿಗೆ ಹಾಕಿ ಕಳಿಸ್ಬಿಟ್ಟಿದ್ಯಾ? ಆಫೀಸ್ ಡಸ್ಟ್ಬಿನ್ ನಲ್ಲಿ ಬಿಸಾಕ್ಲಿ ಅಂತ. ಅರೆ ಪಾರ್ವತಿ, ಹಾಯ್. ಚಾರು, ಕಂಗ್ರಾಚುಲೇಷನ್ಸ್ ಕಣೆ. ನನಗ್ಯಾಕೆ ಕಂಗ್ರಾಚುಲೇಷನ್ಸ್ ಹೇಳ್ತಿದ್ಯಾ? ಚಾರು, ನೀನ್ ಕೊಟ್ಟಿರೋ ಬ್ರೆಡ್ ರೆಸಿಪಿಯಿಂದ ಸಿಂಗಾಪುರ್ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಾನು ಗೆದ್ದಿದ್ದೀನಿ ಕಣೆ. ನನಗೆ ಫಸ್ಟ್ ಪ್ಲೇಸ್ ಬಂದಿದೆ. ಈ ಗೆಲುವು ನನ್ಗಲ್ಲ, ನಿನಗೆ. ಹೌದಾ? ನಿನಗೆ ಫಸ್ಟ್ ಪ್ರೈಸಾ? ಕಂಗ್ರಾಚುಲೇಷನ್ಸ್ ಕಣೆ, ವೆರಿ ಗುಡ್. ಚಾರು, ಇಲ್ಲಿ ನಾನು ಗೆದ್ದಿದ್ದೀನಿ ಕಣೆ. ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಿನ್ ಗುರು ಯಾರು ಅಂತ ಕೇಳಿದ್ರು. ನಾನು ನನ್ನ ಫ್ರೆಂಡ್ ಚಾರು ಅಂತ ಹೇಳ್ದೆ. ಹೇಗಿದ್ರು ನೆಕ್ಸ್ಟ್ ವೀಕ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಅದಕ್ಕೆ ಚೀಫ್ ಗೆಸ್ಟ್ ನ ಹುಡುಕ್ತಾ ಇದ್ರು. ಅವ್ರು ನನ್ನ ಹತ್ರ ಬಂದು ನಿಮ್ ಗುರುಗಳನ್ನೇ ಕರ್ಸಿ ಇದ್ರು. ಅದಕ್ಕೆ ನಿನ್ ಹೆಸರು ಮತ್ತೆ ನಿನ್ ಗಂಡನ ಹೆಸರು ಕೊಟ್ಟಿದ್ದೀನಿ. ಇನ್ 2-3 ದಿನದಲ್ಲಿ ವೀಸಾ ಪಾಸ್ಪೋರ್ಟ್ ಎಲ್ಲ ಬರುತ್ತೆ ಕಣೆ. ನೀನು ನಿನ್ ಗಂಡ ಇಬ್ರು ಸಿಂಗಾಪುರ್ಗೆ ಬಂದ್ಬಿಡಿ. ಚಾರು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡು. ಸ್ಟೇಜ್ ಮೇಲೆ ಬಂದು ಎಲ್ರಿಗೂ ಸರ್ಪ್ರೈಸ್ ಆಗೋ ತರ ನೀನು ಭಾಷಣ ಬಿಗಿ, ಆಯ್ತಾ? ಸಿಂಗಾಪುರ್ಗ ಭಾಷಣ ಮಾಡೋದ? ಓ ಮೈ ಗಾಡ್, ಥ್ಯಾಂಕ್ ಯು ಕಣೆ. ಚಾರು, ನೀ ನನ್ ಬ್ರೆಡ್ ರೆಸಿಪಿ ಗುರು ಕಣೆ. ನೀನಗ್ ಸ್ಪಾನ್ಸರ್ ಮಾಡ್ದೆ ಸಿಂಗಾಪುರ್ ಟಿಕೆಟ್, ಇನ್ಯಾರಿಗೆ ಸ್ಪಾನ್ಸರ್ ಮಾಡ್ಲಿ? ನೀನು ಸಿಂಗಾಪುರ್ಗೆ ಬಾ, ಸಿಂಗಾಪುರ್ ಎಲ್ಲ ರೌಂಡ್ ಓಡಿಸ್ತೀನಿ, ಆಮೇಲೆ ಬೆಂಗಳೂರು ಫ್ಲೈಟ್ ಹತ್ತಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಂದು ಮತ್ತೆ ನಿನ್ನ ಹಸ್ಬೆಂಡ್ ಪಾಸ್ಪೋರ್ಟ್ ಡೀಟೇಲ್ಸ್ ನ ನನಗೆ ವಾಟ್ಸ್ಆಪ್ ಮಾಡು, ಆಯ್ತಾ? ಓಕೆ ಕಣೆ, ಸರಿ ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಏನಂತೆ, ಎಷ್ಟು ಜನ ಇಡ್ಲಿ ತಿಂದು ಸಿಂಗಾಪುರಲ್ಲಿ ಸತ್ತಿದಾರಂತೆ? ಯಾರು ಸತ್ತಿಲ್ಲ, ಆಸ್ಪತ್ರೆಯಲ್ಲಿ ಇದಾರ. ಹಂಗಾರೆ ಈ ನೆಗೆಟಿವ್ ನುಗ್ಗೆ ಸೊಪ್ಪನ್ನ ಬಿಟ್ಟು ಹಾಕಿ. ಆಯ್ತು, ನಾನು ಬಿಡ್ತೀನಿ. ನೀವ್ ಯಾಕೆ ಬೀಗ್ತಾ ಇದ್ಯಾ? ನನ್ನ ಫ್ರೆಂಡ್ ಪಾರ್ವತಿ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ ಬ್ರೆಡ್ ಇಡ್ಲಿ ಮಾಡಿ ಫಸ್ಟ್ ಪ್ರೈಸ್ ಗೆದ್ದಿದ್ದಾಳೆ. ನಾನು ಜಾನು ಇಬ್ರು ಚೀಫ್ ಗೆಸ್ಟ್ ಆಗಿ ಸಿಂಗಾಪುರ್ಗೆ ಹೋಗ್ಬೇಕಂತ 2 ಟಿಕೆಟ್ ಬುಕ್ ಮಾಡ್ತೀನಿ ಅಂತಿದ್ದಾಳೆ. ಓ ಮೈ ಗಾಡ್, ನನಗೇನೋ ಡೌಟು. ಈ ರೆಸಿಪಿ ಹೇಳ್ಕೊಟ್ಟಿರೋದು ಯಾರು ಅಂತ ಅಲ್ಲಿ ಕರ್ಸ್ಬಿಟ್ಟು ಮಖಕ್ ಮಂಗಳಾರತಿ ಮಾಡಕ್ ಕರ್ಸ್ಕೊತಿರ್ಬೇಕೇನೋ. ನೀವ್ ಹಿಂಗೆ ಆಡ್ತಿದ್ರೆ ನಾನು ಜಾನು ಸಿಂಗಾಪುರ್ಗೆ ಹೋಗಿ ಅಲ್ಲೇ ಸೆಟಲ್ ಆಗ್ಬಿಡ್ತೀವಿ. ನೋಡ್ಬಿಟ್ಲು ಚೌಕಾಸಿ. ಏನು ಅಲ್ಲಿ ಹೋಗಿ ಬೇಕರಿ ಓಪನ್ ಮಾಡ್ತೀಯಾ? ನಾನಲ್ಲಿ ಇಂಡಿಯನ್ ಬ್ರೆಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ. ಜಾನುನೇ ಕ್ಯಾಶಿಯರ್, ನಾನೇ ಹೆಡ್ ಕುಕ್. ಓ ಭ್ರಮೆ, ನಿನ್ ತಲೆ ಮೇಲೆ ಕುಕ್ದೇ ಇದ್ರೆ ಸಾಕು. ಯಾರ ಹತ್ರ ರೈಲ್ ಬಿಡ್ತೀಯ ದಿಗಿಡ್ದಿಮ್ಮಿ ನೀನು? ಸಿಂಗಾಪುರ್ಗೆ ಹೋಗ್ತಾಳಂತೆ, ಅಲ್ಲಿ ಬ್ರೆಡ್ ಅಂಗಡಿ ಇಡ್ತಾಳಂತೆ. ಕರೆಕ್ಟಾಗಿ ಹನುಮಗಿರಿನೇ ನೀನ್ ಇನ್ನೂ ನೋಡಿಲ್ಲ. ನಮ್ ಬೆಂಗಳೂರಿನಲ್ಲಿ ವಿಧಾನಸೌಧ ಅಂತಿದ್ಯಲ್ಲ, ಅದಕ್ಕೆ ಎಷ್ಟು ಮೆಟ್ಲಿದೆ ಗೊತ್ತಾ ನಿನ್ಗೆ? ನಾನು ಜಾನು ಸಿಂಗಾಪುರ್ಗೆ ಹೋಗೇ ಹೋಗ್ತೀವಿ. ಯಾರ ಕೈಯಲ್ಲಿ ತಡಿಯಕ್ಕಾಗತ್ತೆ ತಡೀರಿ, ನಾನು ನೋಡೇ ಬಿಡ್ತೀನಿ. ಅಮ್ಮ ತಾಯಿ, ಇಟ್ಟಂದ್ರೆ ರಿಬೌಂಡು. ನನಗೂ ಸಿಂಗಾಪುರ್ ಟಿಕೆಟ್ ಬುಕ್ ಮಾಡ್ಕೊಡಮ್ಮ. ಅಣ್ಣ ಅತ್ತಿಗೆ ಜೊತೆ ಹೋಗಿ ಅವ್ರ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ತೀನಿ. ನಾನು ಸಿಂಗಾಪುರ್ನ ನೋಡೇ ಇಲ್ಲ ಗೊತ್ತಾ ಅಮ್ಮ. ಅದು ಯೂನಿವರ್ಸಲ್ ಸ್ಟುಡಿಯೋಸ್ ಅಂತಿದೆಯಲ್ಲ, ಅದು ನೋಡ್ಬೇಕು ಅಂತ ತುಂಬಾ ಆಸೆ. ನನ್ಗೂ ಟಿಕೆಟ್ ಬುಕ್ ಮಾಡ್ಕೊಡಿ ಮಮ್ಮಿ. ನಾನು ಸಿಂಗಾಪುರ್ಗೆ ಹೋಗಿ ಹಂಗೆ ಲಂಡನ್ಗೆ ಹೋಗಿ ಡ್ಯಾಡಿನ ಮೀಟ್ ಮಾಡ್ಕೊಂಡು ವಾಪಸ್ ಹಂಗೆ ಕಮ್ ಮಾಡ್ತೀನಿ.
ಬರ್ತೀನಿ. ಇಬ್ರು ಒಟ್ಟಿಗೆ ಹೋಗೋಣ. ಏನು ತುಮಕೂರ್ಗ್ ಬಸ್ ಟಿಕೆಟ್ ಬುಕ್ ಮಾಡ್ಕೊಡಿ ಅನ್ನೋ ತರ ಕೇಳ್ತಿರಲ್ಲ? ಯಾರು ಎಲ್ಗೂ ಹೋಗ್ತಾ ಇಲ್ಲ, ತೆಪ್ಪಗ್ ಮನೇಲಿ ಬಿದ್ದಿರಿ. ನೋ ಮಮ್ಮಿ, ಅದಕ್ಕೆ ಪಾಪಣ ಸಿಂಗಾಪುರ್ ಗೋ ಮಾಡ್ತಿದ್ದಾರೆ, ನಾವು ಗೋ ಮಾಡ್ತೀವಿ. ಹೋಗ್ರಪ್ಪ ಹೋಗಿ, ಎಲ್ಲಾರು ಹೋಗಿ, ನಾನೊಬ್ಳೆ ಮನೇಲಿ ಬಿದ್ದಿರ್ತೀನಿ ಆಯ್ತಾ? ಅಯ್ಯೋ ಹಾಗನ್ಬೇಡ ಅಮ್ಮ, ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾಗದು. ಮಮ್ಮಿ ನಾನು ಗೋ ಮಾಡಲ್ಲ, ಅದಕ್ಕೆ ಪಾಪಣ್ಣನು ಗೋ ಮಾಡೋ ಹಾಗಿಲ್ಲ, ಓಕೆನಾ? ನಿಮ್ಮಿ ನೀನ್ ಈ ಮಾತು ಹೇಳಿದ್ದಕ್ಕೆ ನಿಂಗೆ 500 ರೂಪೀಸ್ ಕೊಡ್ತೀನಿ, ಪಾನಿಪುರಿ ತಿನ್ಕೊಂಬ. ಏ ಟಕಟಕಿ ದುಡ್ಡು ಬೇಡವಾ? ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಅಮ್ಮ. ಏನೇ ಚೌಕಾಸಿ, ಬ್ರೆಡ್ ಇಡ್ಲಿ ನೆಪ ಇಟ್ಕೊಂಡು ಸಿಂಗಪುರ್ಗೆ ಶಿಫ್ಟ್ ಆಗೋ ಐಡಿಯಾ ಮಾಡ್ತಾ ಇದ್ಯಾ? ನಿನ್ ಪಾಪುನ ನನ್ನಿಂದ ದೂರ ಮಾಡ್ತಾ ಇದ್ಯಾ? ಬೇರೆ ಮನೆ ಮಾಡಕ್ ಬಿಟ್ಟಿಲ್ಲ ಅಂತ ಈಗ ದೇಶನೇ ಬದಲಾಯಿಸ್ತಾಳಂತೆ ಇವಳು. ನೀನ್ ಹೋಗ್ದಿರೋ ಹಾಗೆ ನಾನು ಐಡಿಯಾ ರೆಡಿ ಮಾಡ್ತೀನಿ. ನನ್ನ ಮಾತೆ ಶಾಸನ, ಸಿಂಗಪುರ್ಗೆ ಹೋಗೋದನ್ನ ತಡಿಯೋಣ. ಶ್ರೀಮತಿ ಏನೇ ಇದು? ಆ ದಿಗಡ್ ದಿಮ್ಮಿ ಅದೇನೋ ಬ್ರೆಡ್ ಇಡ್ಲಿ ಮಾಡ್ಬಿಟ್ಟು ಸಿಂಗಪುರ್ಗೆ ಹೋಗ್ತಾಳಂತೆ. ಓ ಅದ ಹೋಗ್ಲಿ ಬಿಡಿ. ಅವಳನ್ನ ತಡಿಯೋ ಜವಾಬ್ದಾರಿ ನಿಮ್ದು. ನೀವ್ ಅವಳನ್ನ ತಡಿಲಿಲ್ಲ ಅಂದ್ರೆ ನಾನು ನನ್ನ ಉಸಿರನ್ನ ತಡ್ಕೊಂಡ್ಬಿಡ್ತೀನಿ. ಉಸಿರು ಬಿಡೆ, ಉಸಿರು ಬಿಡೆ. ಆಯ್ತು ಬಿಡಮ್ಮ, ನಾನೇ ಹೇಳ್ತೀನಿ. ಅಯ್ಯೋ ಅಯ್ಯಯ್ಯಪ್ಪ ಕಾಲು. ಯಾಕಪ್ಪ ವಯರ್ ಯು ಕುಂಟಿಂಗ್? ಅಯ್ಯೋ ನೋ ನೋ ನೋ. ಪಾಪ ತುಂಬಾ ನೋವಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ಅಯ್ಯ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದೆ ಕಣೋ. ಅದು ಮಂಡಿ ಚಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಆಪರೇಷನ್ ಮಾಡ್ಬೇಕಂತೆ. ಅದೇನೋ ಜ್ಯೂಸ್ ಕಡಿಮೆ ಆಗಿದೆ ಅಂತ ಕಣೋ. ಅಯ್ಯೋ ಅಯ್ಯೋ ನಿನ್ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಅಪ್ಪ ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಕಾಲೇ ನನ್ನ ಕಾಲು. ಬಾಪ ಆಪರೇಷನ್ ಆಗಿ ನಾನ್ ವ್ಯವಸ್ಥೆ ಮಾಡ್ತೀನಿ ಬಾಪ. ಅಯ್ಯೋ ಅದೆಲ್ಲ ಮಾಡ್ಸ ಆಗಿದೆ ಕಣಪ್ಪ. ಅದು ಮಂಡಿ ಚಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಅದಕ್ಕೆ ನೀವು ರೆಡಿ ಇರಿ, ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಮಾವ, ನೀವ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆಪರೇಷನ್ ಅಂತ ಓಡಾಡ್ತಿದ್ರ, ನಾವು ಸಿಂಗಪುರ್ ಅಲ್ಲಿರೋ ಬ್ರೆಡ್ ಫೆಸ್ಟಿವಲ್ಗೆ ಹೇಗೆ ಹೋಗೋದು? ಸ್ವೀಟು, ಅಪ್ಪಂಗ್ ಹೀಗಿರ್ಬೇಕಾದ್ರೆ ನಾವು ಸಿಂಗಪುರ್ಗೂ ಹೋಗ್ತಿಲ್ಲ, ಸಿಂಗನಹಳ್ಳಿಗೂ ಹೋಗ್ತಿಲ್ಲ.